ಸಪೋರ್ಟ್ ಅನ್ನ ಹೊರಡಿರೋದು, ಯಾಕೆಂದ್ರೆ ಒಳ್ಳೆ ಚಿತ್ರ ಬರ್ಬೇಕು. ಯೂಶಲಿ ನಾನು ಯಾವ ಕನ್ನಡ ಚಿತ್ರ ಮಿಕ್ಸ್ ಮಾಡಿಲ್ಲ. ಈ ಸರಿ ಕಂಗ್ರ್ಯಾಚುಲೇಷನ್ಸ್ ಬ್ರದರ್ ಬಂದಿದ್ದ ಕಾರಣ ನಮ್ದು ತುಂಬಾ ವರ್ಷದ ಫ್ರೆಂಡ್ಶಿಪ್. ಸೊ ಬಂದಿದ್ದು ಬಟ್ ಆನೆಸ್ಟ್ಲಿ ಸಿನಿಮಾ ನೋಡಾದ್ಮೇಲೆ ಇಡೀ ಎಂಟೈರ್ ಟೀಮ್ಗೆ ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ, ಕಂಗ್ರ್ಯಾಚುಲೇಷನ್ಸ್ ಬ್ರದರ್ಸ್. ಇಲ್ಲ ಆರ್ಟಿಸ್ಟ್ ಕೂಡ ಫಸ್ಟ್ ಗೊತ್ತಾಗಲ್ಲ. ನಮ್ಮ ಹೀರೋಯಿನ್ಸ್ ಉಷಾ ಮೇಡಮ್, ಮತ್ತೆ ಡೈರೆಕ್ಟರ್ ಪ್ರತಾಪ್ ಸರ್ ಆಯ್ತು. ನನಗೆ ಎಸ್ಪೆಷಲಿ ಲಾಸ್ಟ್ 20 minutes ತುಂಬಾ ಚೆನ್ನಾಗಿದೆ. ಎಲ್ಲ ಜೆನ್ಸಿ ಕಿಡ್ಸ್ ಇಷ್ಟ ಆಗುವಂತ ಒಂದು ಚಿತ್ರ ಅಂತ ಹೇಳ್ಬೋದು. ಎಸ್ಪೆಷಲಿ ಸ್ಟಾರ್ಟಿಂಗ್ ಚೌಟ್ರಿಗೆ ಹೋಗಿ ಅದೆಲ್ಲ ತುಂಬಾ ಚೆನ್ನಾಗಿದೆ. ಚೌಟ್ರಿ ಸೀನ್ಸ್, ಈಗಿನ ಕಾಲೇಜ್ ಸ್ಟೂಡೆಂಟ್ಸ್ ಲೈಫ್ ಹೇಗಿದೆ ಡೆಫಿನೆಟ್ಲಿ ಮೂವಿ ತುಂಬಾ ಚೆನ್ನಾಗಿದೆ. ಎಲ್ಲ ಪರಿಶ್ರಮ ಗೊತ್ತಾಗ್ತದೆ. ಎಲ್ರಿಗೂ ಈ ಚಿತ್ರ ನೋಡ್ಬೇಕು ಆಕ್ಚುಲಿ. ಅಂದ್ರೆ ಅವ್ರವ್ರಿಗೆ ಅವ್ರ ಕಾಲೇಜ್ ಡೇಸ್ ಇವಾಗಿನ ಯಂಗ್ಸ್ಟರ್ಸ್ ಅಂತೂ ತರೋನೇ ಬೇರೆ. ಹೌದು, ನಮ್ಗೆ ಅದೇ ಲಾಸ್ಟ್ 20 minutes ಅದು. ಸೊ ಈಗಿನ ಫ್ಯಾಂಟಸೀಸ್ ಏನಿದೆಯೋ ಅದನ್ನ ಹೇಳೋದಕ್ಕೆ ಟ್ರೈ ಮಾಡಿದ್ರು. ಬಟ್ ಫ್ಯಾಂಟಸಿಗಿಂತ ರಿಯಾಲಿಟಿ ತುಂಬಾ ಇಂಪಾರ್ಟೆಂಟ್, ಮೇಜರ್ ರೋಲ್ ಪ್ಲೇ ಮಾಡುತ್ತೆ ಲೈಫ್ ಅಲ್ಲಿ. ಅದು ತುಂಬಾನೇ ಅಚ್ಚುಕಟ್ಟಾಗಿ ಡೈರೆಕ್ಟರ್ ಸರ್ ತುಂಬಾ ಚೆನ್ನಾಗಿ ಹೇಳಿದ್ರು. ಅರಸು ಸಿನಿಮಾ ಕಂಪೇರಿಸನ್ ಮಾಡ್ತಾರೆ ಬಿಕಾಸ್ ಸ್ಟೋರಿ ಲೈನ್ ಒಂದೇ ತರ ಇದೆ. ಬಟ್ ಅರಸು ನೋಡಿದ್ದೀರಾ? ಅದೇ ಬೇರೆ ಸ್ಟೋರಿ ಇದೆ. ಸ್ಟೋರಿ ಲೈನ್ ಅದೇ ತರ ಇಲ್ಲ ಆ ತರ ಬರಲ್ಲ. ಇದು ಕಂಪ್ಲೀಟ್ ಆಗಿ ಬೇರೆ ತರ ಇದೆ. ಅದೇ ಬೇರೆ ತರ ಇದೆ, ಇದೇ ಬೇರೆ ತರ ಇದೆ. ಅದು ಕಂಪ್ಲೀಟ್ಲಿ ಬೇರೆ. ಇದಕ್ಕೂ ಅದಕ್ಕೆ ಹೋಲಿಕೆನೇ ಇಲ್ಲ. ಬಟ್ ಎಲ್ರಿಗೂ ಒಂದು ಆಡಿಯನ್ಸ್ಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಚಿತ್ರ. ನಿಜವಾಗ್ಲೂ ನಿಮ್ಗೆ ಇಷ್ಟ ಆಗುತ್ತೆ, ಎಲ್ರಿಗೂ ಇಷ್ಟ ಆಗುತ್ತೆ, ಯೂತ್ಸ್ಗೆಲ್ಲ ಇಷ್ಟ ಆಗುತ್ತೆ. ಸೊ ದಯವಿಟ್ಟು ಎಲ್ರು ಚಿತ್ರ ನೋಡಿ. ಅಂಡ್ ಫ್ರೆಂಡ್ಸ್ ಕ್ಯಾರೆಕ್ಟರ್ಸ್ ಅಷ್ಟೇ ರಕ್ಷಿತ್ ಅವರು ಎಲ್ಲ ಇಡೀ ಎಂಟೈರ್ ಟೀಮ್ಗೆ ಆಲ್ ದಿ ವೆರಿ ಬೆಸ್ಟ್. ಎಲ್ಲ ಯಂಗ್ಸ್ಟರ್ಸ್ಗೂ ಒಂದು ರಿಕ್ವೆಸ್ಟ್, ಬಂದು ನಿಮ್ಮ ಫ್ರೆಂಡ್ಸ್, ಗರ್ಲ್ ಫ್ರೆಂಡ್ಸ್, ಬಾಯ್ ಫ್ರೆಂಡ್ಸ್ ಅವ್ರ ಜೊತೆ ಡೆಫಿನೆಟ್ಲಿ ಇಷ್ಟ ಆಗುತ್ತೆ. ಅಂಡ್ ಗುಡ್, ಆಲ್ ದಿ ಬೆಸ್ಟ್ ಎಂಟೈರ್ ಟೀಮ್ಗೆ. ಆಲ್ ದಿ ಬೆಸ್ಟ್. ಥ್ಯಾಂಕ್ಸ್, ಕಂಗ್ರ್ಯಾಚುಲೇಷನ್ಸ್ ಬ್ರದರ್, ಆಲ್ ದಿ ಬೆಸ್ಟ್. ಥ್ಯಾಂಕ್ಸ್ ಬ್ರದರ್. ಆಮೇಲೆ ಪಾಪ ಅವ್ರಿಗೆ ಹುಷಾರಿರ್ಲಿಲ್ಲ, ಒಂದ್ ಮಾತು ಕೊಟ್ಟಿದ್ರು ಬರ್ತೀನಿ ಅಂತ. ಅದಕ್ಕೆ ಎಂತ ಮೂಮೆಂಟ್ ಇದ್ರು ಬಂದಿದ್ದಾನೆ ನನ್ನ ಗೆಳೆಯ. ಥ್ಯಾಂಕ್ಸ್ ಗೆಳೆಯ, ಥ್ಯಾಂಕ್ಸ್, ಆಲ್ ದಿ ಬೆಸ್ಟ್. ಥ್ಯಾಂಕ್ಸ್. ಆಮೇಲೆ ಅದು ಡಿಲೇ ಇದ್ದಾನೆ ನಮ್ದು ಹೀರೋ ಮಾತಾಡಿದ್ರೆ ಬಾಬಾ ಸಿನಿಮಾಗೆ ಈ ತರದೊಂದು ಸಾಥ್ ಸಿಕ್ಕಿದೆ. ಬಂದು ಸಿನಿಮಾದ ಕಂಟೆಂಟ್ ಎಷ್ಟು ಖುಷಿ ಆಗಿದೆ. ಮೊದಲನೇದಾಗಿ ಆಗ್ತಿದೆ ನನ್ನ ದೊಡ್ಡ ಕ್ಯಾನ್ವಾಸ್ ಅಲ್ಲಿ ಓಪನ್ ಆಗ್ತಿರೋದು. ಹಾಗೆ ಧ್ರುವ ಸರ್, ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಸಪೋರ್ಟ್ ಹೀಗೆ ಇರಲಿ. ಅಂಡ್ ಜನರಿಗೆ ಎಲ್ರಿಗೂ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ. ಈಗ ಅಪ್ಕಮಿಂಗ್ ಶೋಸ್ ಅಲ್ಲಿ ಹೆಂಗೆ ಆಗುತ್ತೆ ಅನ್ನೋದು ನೋಡ್ಬೇಕಷ್ಟೇ. ತುಂಬಾ ಖುಷಿ ಆಗ್ತಿದೆ. ಧ್ರುವ ಸರ್ಜಾ ಸರ್ ಬೇರೆ ಬಂದಿದ್ದಾರೆ ಮೂವಿ ನೋಡೋದಕ್ಕೆ. ಅಂಡ್ ಇದು ಮೊದಲನೇ ಮೂವಿಗೆ ಸರ್ನ ಭೇಟಿ ಆಗ್ತಿರೋದು ತುಂಬಾ ಖುಷಿ ಆಗ್ತಿದೆ ನನಗೆ. ತುಂಬಾ ಎಕ್ಸೈಟಿಂಗ್ ಆಗಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಮಾತಾಡು ಸರ್, ಥ್ಯಾಂಕ್ ಯು ಸೋ ಮಚ್. ಚೆನ್ನಾಗಿ ಬೈದಿದ್ದೀರಾ? ಇಲ್ಲ ಸರ್, ರಿಯಲ್ ಲೈಫ್ ಅಲ್ಲಿ ಉಲ್ಟಾ ಕ್ಯಾರೆಕ್ಟರು. ಬಟ್ ನೀವು ಟೈಮ್ ಮಾಡ್ಕೊಂಡು ನಮ್ಮ ಸಿನಿಮಾನ ಸಪೋರ್ಟ್ ಮಾಡಿದೀರಾ. ಸೊ ಥ್ಯಾಂಕ್ ಯು, ತುಂಬಾ ಖುಷಿ ಆಗ್ತದೆ. ಥ್ಯಾಂಕ್ ಯು. ಆಕ್ಚುಲಿ ಇವರು ನೆಲಮಂಗಲ ರೋಡಿ ಅನುಷಾ. ಇಲ್ಲ ಸರ್, ನೀನ್ ಮಾತಾಡೋದ್ಮೇಲೆ ಇದೇನಿದೆ. ಶುರು ಮಾಡ್ಬೇಕಾದ್ರೆ ನಾವು ಹೊಸಬ್ರಾಗೆ ಶುರು ಮಾಡಿದ್ವಿ.
ಹೊಸತನ ಇಟ್ಕೊಂಡು ಏನೋ ಮಾಡಿದ್ವಿ. ಬಟ್ ಇವತ್ತು ನಮ್ಗೆ ನಮ್ಮ ಕನ್ನಡದ ನಮ್ಮ ಒಂದು ಸ್ಟಾರ್ ನಮ್ಗೊಂದು ಆನೆ ಬಲ ಬಂದಂಗಾಯ್ತು ಧ್ರುವ ಸರ್ ಬಂದು ಸಿನಿಮಾ ನೋಡಿದ್ದು. ಸೊ ಹಾಗಾಗಿ ಕಂಟೆಂಟ್ ಇಟ್ಕೊಂಡು ಒಳ್ಳೆ ವಿಷಯ ಇಟ್ಕೊಂಡು ಸಿನಿಮಾ ಮಾಡಿದ್ರೆ ಯಾವತ್ತು ಧ್ರುವ ಸರ್ ಎಲ್ರಿಗೂ ಸಾಥ್ ಕೊಡ್ತಾ ಬಂದಿದ್ದಾರೆ, ಹೊಸಬ್ರಿಗೆ ಯಾವತ್ತು ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ, ನಮಗೂ ಹಾಗೆ ಸಪೋರ್ಟ್ ಮಾಡ್ತಿದ್ದಾರೆ. ಸೊ ಈಗ ಸಿನಿಮಾ ನಾವು ಮಾಡಾಗಿದೆ, ಹೊಸದಾಗಿ ಏನೋ ಒಂದು ನಿಮ್ ಮುಂದೆ ಇಟ್ಟಿದೀವಿ, ಪ್ರೆಸೆಂಟ್ ಮಾಡಿದೀವಿ. ಈಗ ನಾವು ಮಾತಾಡಲ್ಲ, ನಮ್ ಸಿನಿಮಾ ಮಾತಾಡ್ಬೇಕು. ದಯವಿಟ್ಟು ಎಲ್ಲರೂ ಬಂದು ಥಿಯೇಟರ್ ಸಿನಿಮಾ ನೋಡಿ.